ಡಿ.ಕೆ. ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ರಲ್ಲ, ನಟ್ಟು ಬೋಲ್ಟು ಟೈಟು ಅನ್ನುವಂತಹ ವಿಚಾರ. ಇದಕ್ಕೆಲ್ಲ ಸಿ.ಟಿ. ರವಿ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಫಿಲ್ಮ್ ಆಕ್ಟರ್ಸ್ ಅಂದ್ರೆ ಅವರೇ ನಿಮ್ಮನೆ ಜೀತದಾಳುಗಳ ಅನ್ನೋದು ಇವ್ರ ಪ್ರಶ್ನೆ ಆಗ್ತಾ ಇದೆ. ಏನೇನು ಹೇಳಿದ್ದಾರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ನ ಸ್ಟಾರ್ಸ್ ನಿಮ್ಮ ಮನೆ ಜೀತದಾಳುಗಳಲ್ಲ, ಅವ್ರಿಗೆ ವ್ಯಕ್ತಿತ್ವ ಇದೆ. ನೀವು ಯಾರು ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಿ, ನೀವ್ಯಾರು ಅಂತ ಕೇಳಿದ್ದಾರೆ. ಆಮೇಲೆ ನೀವೇನು ಸರ್ವಾಧಿಕಾರಿನ ಅಂತ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ ಸಿ.ಟಿ. ರವಿ ಅವರು. ಆ ಮೂಲಕ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿಡಿಯುತ್ತ ನಿಮ್ಮ ಮಾತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಯ ಘನತೆಗೆ ತಕ್ಕಂತೆ ಮಾತಾಡಿದ್ದೀರಾ. ನೀವೊಂದು ರೀತಿ ಲೂಸ್ ಆಗಿ ಮಾತಾಡಿದ್ದೀರಿ ಅಂತ ಅನ್ಸೋದಿಲ್ವಾ? ಹಾಗೆಯೇ ನಿಮ್ಮ ಮಾತು ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರೋ ರೀತಿಯಲ್ಲಿ ನಿಮ್ಮ ಮಾತಿದೆಯಾ? ನಿಮ್ಮ ಮಾತು ಪ್ರಜಾಪ್ರಭುತ್ವಕ್ಕೆ ಪೂರಕ ಅಲ್ಲ. ನಿಮ್ಮ ಮಾತು ಉಪಮುಖ್ಯಮಂತ್ರಿ ಹುದ್ದೆಯ ಘನತೆಗೆ ತಕ್ಕಂತ ಅಲ್ಲ. ನಿಮ್ಮ ಮಾತು ಕರ್ನಾಟಕದ ಸಂಸ್ಕೃತಿಯನ್ನು ಅಭಿವ್ಯಕ್ತಗೊಳಿಸುವ ರೀತಿಯಲ್ಲಿ ನೀವು ಮಾತಾಡಿಲ್ಲ. ಇಷ್ಟಕ್ಕೂ ಕಲಾವಿದರು ಕಾಂಗ್ರೆಸ್ ಪಾರ್ಟಿಯ ಜೀತದ ಆಳುಗಳಲ್ಲ. ನೀವು ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟರು ಅಂದ ತಕ್ಷಣವೇ ಆ ಕರೆಗೆ ಸ್ಪಂದಿಸಿ ಬರೋದಕ್ಕೆ ಅವರು ನಿಮ್ಮ ಪಾರ್ಟಿಯ ಜೀತದಾಳುಗಳಲ್ಲ. ಅವರು ಕಲಾವಿದರು, ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅವ್ರಿಗೆ ಸ್ವತಂತ್ರ ವ್ಯಕ್ತಿತ್ವ ಇದೆ. ನೀವು ಯಾರನ್ನ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳ್ತೀರಿ? ಎಲ್ರಿಗೂ ಅವರೇ ಆದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಸಮಾನತೆಯೂ ಕೊಟ್ಟಿದೆ. ಅದನ್ನು ಕಿತ್ಕೊಳ್ಳುವ ಅಧಿಕಾರ ಅದು ಸರ್ವಾಧಿಕಾರಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಯು ಆರ್ ನಾಟ್ ಎ ಡಿಕ್ಟೇಟರ್. ನೀವು ನೋಡಿರ್ಬೋದು, ಏನೋ ಹೋರಾಟ ಮಾಡ್ತಾರಂದರೆ ಮಾಡ್ಕೊಳ್ಳಿ ಬಿಡಿ. ನೆಟ್ಟು ಬೋಲ್ಟು ಟೈಟ್ ಮಾಡೋದು ನನಗೆ ಹೆಂಗೆ ಅಂತ ಗೊತ್ತು. ಇಂಥವೆಲ್ಲ ಮಾತಾಡಿದರೆ ಒಂದು ಸರ್ಕಾರ ನಡೆಸೋರು ಇದು ಸರಿ ಇದೆಯಾ? ಇಲ್ಲಿ ಎಲ್ಲ ಹಣ ಬೇರೆ ಬೇರೆ ಇದಕ್ಕೆ ದುರುಪಯೋಗ ಮಾಡ್ತಿದ್ದಾರೆ. SCP TSP ಹಣ ದಲಿತರಿಗೆ ಅಭಿವೃದ್ಧಿಗೆ ಇಟ್ಟಿರೋದನ್ನು ಸಂಪೂರ್ಣವಾಗಿ ನುಂಗಿ ಹಾಕಿದ್ದಾರೆ. 52,000 ಕೋಟಿ ನೀವು ಗ್ಯಾರಂಟಿಗಳಿಗಿಟ್ಟು ಅದರಲ್ಲಿ ದಲಿತರಿಗೆ 3 ಕಾಸು ಕೊಟ್ಟಿಲ್ಲ. ಇದೆಲ್ಲ ಅವಾಂತರಗಳನ್ನು ಮಾಡ್ಕೊಂಡು ಇವತ್ತು ಸರ್ಕಾರ ನಡೆಯಲಾರದಂಥ ಪರಿಸ್ಥಿತಿಗೆ ಅವರೇ ದುಡ್ಕೊಂಡಿದ್ದಾರೆ. ಬಿಜೆಪಿ ನಾಯಕರು ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಬಳಸಿರುವಂತಹ ಶಬ್ದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನು ಎತ್ತಿದ್ದಾರೆ. ಮತ್ತು ಪಕ್ಷದ ಕಾರ್ಯಕ್ರಮಕ್ಕೆ ರಾಜಕಾರಣಿಗಳ ಕಾರ್ಯಕ್ರಮಕ್ಕೆ ನಟರನ್ನ ಎಳೆದು ತರುವಂತಹ ವಿಚಾರ ಎಷ್ಟು ಸರಿ ಅನ್ನೋದು ವಿಪಕ್ಷ ಬಿಜೆಪಿ ಪ್ರಶ್ನೆಯನ್ನ ಕೇಳ್ತಾ ಇರೋದು. ಮತ್ತು ಈ ವಿಚಾರದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ, ಹುಷಾರ್ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗೂ ಡಿ.ಕೆ. ಶಿವಕುಮಾರ್ ಸರ್ವಾಧಿಕಾರಿ ಧೋರಣೆಯನ್ನು ನಿಲ್ಲಿಸಬೇಕು ಅನ್ನೋದು ಅವರ ಆಗ್ರಹ.